ಗುರು ಒಬ್ಬ ಮಿಡಲ್ ಕ್ಲಾಸ್ ಹುಡುಗಗ ಅವನ ಜೀವನ ಯಾವ ಥರ ಕಷ್ಟ ಇರುತ್ತೆ ಅಂತ ಒಬ್ಬಂಗ ಗೊತ್ತಿರ್ತೈತಿ. ಯಾಕಂದ್ರ ಅವ ಅದನ್ನೆಲ್ಲ ಕಷ್ಟ ಅನುಭವಿಸಿರ್ತಾನವ. ಎಷ್ಟು ಕಷ್ಟ ಅನುಭವಿಸಿರ್ತಾನೆ ಅಂತ ಒಬ್ಬಂಗ ಗೊತ್ತದ. ಮತ್ತು ಅವನ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ಅವ ದುಡಿಲಿಲ್ಲ ಅಂದ್ರೆ ಅವ್ರ ಮನೆಗೂ ಅವನಿಗೆ ಮರ್ಯಾದೆ ಕೊಡಲ್ಲ. ನಂಗೆ ಗೊತ್ತೈತದ. ಅವ್ನು ದುಡಿಲಿಲ್ಲ ಅಂದ್ರೆ ಅವ್ನ ಮನೆಗೂ ಮರ್ಯಾದೆ ಕೊಡಲ್ಲ. ಮತ್ತು ಅವನ ಫ್ಯಾಮ್ಲಿ ಇನ್ನೂ ಮುಂದೆ ವಿಚಾರಕ್ಕೆ ಬಂದ್ರೆ ಅವ್ನಿಗೆ ಏನಾರ ಅಕಸ್ಮಾತ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗಗ ಏನಾದ್ರು ಅಕಸ್ಮಾತ್ ಅವನಿಗೆ ಒಂದು ಅಕ್ಕ ಅಥವಾ ತಂಗಿ ಏನಾರೈತೆ ಅವ್ನ ಜೀವನ ಸತ್ತ ಜೀವನದಾಗ. ಯಾಕಂದ್ರೆ ಅವ್ರನ್ನೆಲ್ಲ ಮದುವೆ ಮಾಡ್ಬೇಕಲ್ಲ. ಮತ್ತು ಅವನ ಕಡೆ ಮೊದ್ಲ ಕಷ್ಟಪಟ್ಟು ದುಡಿತಿರ್ತಾನ. ಅವ್ ಮೊದ್ಲ ಮದುವೆ ಮಾಡ್ಬೇಕಲ್ಲ ಅವ್ರನ್ನೆಲ್ಲರನ್ನು. ಸೊ ಅವ್ರು ಮದುವೆ ಮಾಡ್ಬೇಕಂದ್ರೆ ಸಾಲ ಎಲ್ಲ ಮಾಡ್ಬೇಕಾಗತ್ತೆ. ಸಾಲ ಎಲ್ಲ ಮಾಡ್ಬೇಕಾಗತ್ತ. ಮತ್ತು ಅವ್ರನ್ನೆಲ್ಲ ಅವ್ರ ಲೈಫೆಲ್ಲ ಸೆಟ್ಲ್ ಮಾಡಿ ಇವ್ನ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಷ್ಟಕ್ಕೆ ಒಂದು ಅರ್ಧ ಜೀವನ ಅದ್ರಾಗ ಮುಗಿದಿರ್ತೈತಿ. ಸಾಲ ತೀರಿಸಿ ಅದೆಲ್ಲ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅದು. ಮತ್ತು ಅದ್ರಾಗ ಒಂದು ಇನ್ನೊಂದು ಏನಂದ್ರೆ ಅವನು ಒಬ್ಬ ಮಿಡಲ್ ಕ್ಲಾಸ್ ಜೀವನದಾಗ ಪ್ರೀತಿ ಅಂತ ಮಾಡಿರ್ತಾನಲ್ವ. ಸೊ ಆ ಹುಡುಗಿ ಏನಾದ್ರು ಕೈ ಕೊಟ್ಟಲ್ಲ ಅಂದ್ರೆ ಅವನಿಗೆ ತುಂಬ ಅಂದ್ರೆ ತುಂಬಾ ಅವನಿಗೆ ಕಷ್ಟ ಆಗ್ಬಿಡ್ತೈತೆ. ಅದು ತುಂಬ ಕಷ್ಟ ಆಗ್ಬಿಡ್ತಿತ್ತು ಅವನಿಗೆ. ಅದನ್ನು ನೋಡಿ ಅವನು ಸಹಿಸ್ಕೊಂಡು ಅದು ಮಾಡಷ್ಟು ತುಂಬ ಕಷ್ಟ ಆಗ್ಬಿಡ್ತಿತ್ತು. ಒಂದು ಹುಡುಗಿ ನಂಬಿರ್ತಾನಲ್ಲ, ಅವಳು ಏನಾರು ಕೈ ಕೊಟ್ಬಿಟ್ರೆ ಅವನಿಗೆ ತುಂಬ ಅಂದ್ರೆ ಕಷ್ಟ ಆಗ್ಬಿಡ್ತೈತಿ. ಮತ್ತು ಅವ್ನ ಲೈಫಲ್ಲಿ ಎಲ್ಲ ಅವ್ನ ಟೈಮಲ್ಲಿ ಬ್ಯಾಡ್ ಆಗಿರ್ತೈತಿ. ಬಟ್ ಒಂದು ಥಿಂಗ್ ಏನಂದ್ರೆ ಅವನ ಲೈಫ್ ಕೆರಿಯರ್ ಎಲ್ಲ ತುಂಬ ಅಂದ್ರೆ ಹಾಳಾಗ್ಬಿಡ್ತಿತ್ತು. ಅದೆಲ್ಲ ತುಂಬ ಹಾಳಾಗ್ಬಿಡ್ತಿತ್ತು. ಅವ್ನಿಗೆ ಎಷ್ಟು ಕಷ್ಟ ಪಡಬೇಕು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಅವನ ಜೀವನದಾಗೂ ತುಂಬ ಕಷ್ಟಗಳೆಲ್ಲ ನೋಡಿ ಎದುರಿಸಿ ಬಂದಿರ್ತಾನೆ. ಮತ್ತು ಅವ್ರ ಮನೆಯಾಗೆಲ್ಲ ಮದುವೆ ಮಾಡಿ ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ಅವನ ತೊಗೊಂಡು ಅವನ ಮದುವೆ ಮಾಡಿ ಅವ್ನ ಕಷ್ಟ ಇಷ್ಟಂತ ಅವನ ಒಬ್ಬಂಗೆ ಗೊತ್ತಿರ್ತೈತಿ. ಮತ್ತು ಇನ್ನೊಂದೇನಂದ್ರೆ ಅವನ ಲೈಫಲ್ಲಿ ಅದೆಲ್ಲ ಮಾಡಿದ್ಮೇಲೆ ಇನ್ನೊಂದು ಅವ್ರಿಗೊಬ್ಬರು ರಿಲೇಟಿವ್ ಇರ್ತೀವರಲ್ಲ, ಕಷ್ಟಪಟ್ಟು ಎಲ್ಲ ಮಾಡಿರ್ತಾನೆ. ಮತ್ತು ಇನ್ನೊಂದು ಒಂದು ಥಿಂಗ್ ಹೇಳ್ತೀನಿ ನಿಮ್ಗೆ. ಏನಂದ್ರೆ ಅದು ಥಿಂಗ್ ಎಲ್ಲ ಜನಗಳಿಗೂ ಒಬ್ಬೊಬ್ರು ರಿಲೇಟಿವ್ ಇದ್ದೇ ಇರ್ತಾರೆ. ಅದರಲ್ಲಿ ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ, ಒಬ್ಬೊಬ್ರು ಕೆಟ್ಟವರು ಇರ್ತಾರೆ. ಆ ರಿಲೇಟಿವಲ್ಲಿ ಒಬ್ಬೊಬ್ರು ಕೆಟ್ಟವ್ರು ಒಳ್ಳೆಯವ್ರು ಏನು ಮಾಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟು ಏನಾರು ಮಾಡಿದವ್ರು ಬಿಡ ಅಂತ ಹೋಲಿ ಸುಮ್ಮನೆ ಆಗ್ಬಿಡ್ತಾರೆ. ಕೆಟ್ಟವ್ರು ಇರ್ತಾರಲ್ಲ, ಅವಾಗ ಅವ್ರು ಏನು ಮಾಡ್ತಾರಂದ್ರೆ ಇವ್ನ ಹೆಂಗಾರ ಮಾಡಿ ಕಾಲು ಎಳಿಬೇಕಲ್ಲ, ಇವ್ನ ಹೆಂಗಾರ ಮಾಡಿ ಅಸಹ್ಯ ಮಾಡ್ಬೇಕಲ್ಲ ಅಂತ ಅವ್ರದ್ದೊಂದು ಇರ್ತೈತಿ. ಅಂಥದ್ರಾಗ ಹುಡುಗ ತುಂಬ ಕಷ್ಟಪಡ್ತಾನೆ ನೋಡ್ರಿ. ಒಂದೇನಂದ್ರೆ ಅವ್ನ ಜೀವನದಾಗ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂತ ಅವ್ನ ಒಬ್ಬಂಗೆ ಗೊತ್ತಿರ್ತದೆ. ಯಾಕಂದ್ರೆ ಅವ್ರ ಪ್ರೀತಿ ಮಾಡೋ ಹುಡುಗಿ ಹತ್ರ ಹೇಳ್ಕೊಳಕ್ ಹೋದ್ರು ಅವಳು ಒಂದು ಸ್ವಲ್ಪ ದಿವಸ ಅವ್ನ ಜೋಡಿ ಚೆನ್ನಾಗಿರ್ತಾಳೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅವನು ಬಿಟ್ಟು ಹೋಗ್ಬಿಡ್ತಾಳೆ ಹುಡುಗಿರು ಆಲ್ಮೋಸ್ಟ್ ಅಂತ ಎಲ್ಲರೂ ಅಂತಲ್ಲ, ಆಲ್ಮೋಸ್ಟ್ ಸ್ವಲ್ಪ ಜನ. ಇನ್ನು ಹುಡುಗಿರ ವಿಷಯಕ್ಕೆ ಮಿಡಲ್ ಕ್ಲಾಸ್ ಜನ ಹುಡುಗಿರ ವಿಷಯಕ್ಕೆ ಬಂದ್ರೆ ಆ ಹುಡುಗನ ಜೋಡಿನ ಹೋಗಿ ಮದುವೆ ಆಗಿರೋದು ಐತಿ. ಇಲ್ಲ ಅಂತಲ್ಲ, ಎಲ್ಲ ಹುಡುಗಿರು ಅಲ್ಲ, ಸ್ವಲ್ಪ ಜನ ಆ ರಿಲೇಟಿವ್ಸ್ ಏನು ಮಾಡ್ತಾರೆ ಗೊತ್ತಾ, ರಿಲೇಟಿವ್ ಇರ್ತಾರಲ್ಲ ಅವ್ರು ಇರ್ಬೇಕು ನಿಜವಾಗ್ಲು. ಒಬ್ಬ ಒಂದು ಜೀವನದಾಗ ಸಕ್ಸಸ್ ಆಗ್ಬೇಕಂದ್ರೆ ರಿಲೇಟಿವ್ ಇದ್ದೇ ಇರ್ಬೇಕು. ಯಾಕಂದ್ರೆ ಅವರಿಂದನೇ ನಾವು ಬೆಳೆಯೋಕ್ಕೆ ಸಾಧ್ಯ. ಯಾಕಂದ್ರೆ ಅವ್ರು ಏನು ಮಾಡ್ತಾರಂದ್ರೆ ನಾವು ಬೀಳೋದೇ ಕಾಯ್ತಿರ್ತಾರೆ. ನಾವು ಬೀಳ್ಬೇಕು, ನಮ್ಮ ಅಸಹ್ಯ ಮಾಡ್ಬೇಕು, ನಮ್ಮ ಕೆಟ್ಟದಾಗ ತೋರಿಸ್ಬೇಕು ಸೊ ಇಲ್ಲೆಲ್ಲ ಅಂತಂದು ಅವ್ರು ಕಾಯ್ತಿರ್ತಾರೆ. ಅದಕ್ಕೆ ನಾವೇನು ಮಾಡ್ಬೇಕು ಹೇಳ್ರಿ. ನಾವು ಒಂದು ಥಿಂಗ್ ಹೇಳ್ತೀನಿ ನಿಮ್ಗೆ, ಆ ಥರ ರಿಲೇಟಿವ್ ಇದ್ರಂದ್ರೆ ನಿಮ್ಮ ತಲೆಗೆ ಏನಾರು ಅಕಸ್ಮಾತಾಗಿ ಇವ್ರ ಮುಂದೆ ನಾವು ಬೀಳಬಾರ್ದಪ್ಪ, ಇವ್ರ ಮುಂದೆ ನಾವು ಅಸಹ್ಯ ಕಾಣ್ಬಾರ್ದು. ಇಲ್ಲಾಂದ್ರೆ ನಾವು ಬಿದ್ವಿ ಅಂದ್ರೆ ಅಕಸ್ಮಾತ್ ನಾವು ಏನಾರು ತಪ್ಪು ಮಾಡಿದ್ರೆ ಇವ್ರು ನಮ್ಗೆ ಕೆಟ್ಟದಾಗ ತೋರಿಸ್ತಾರ. ಇವ್ರ ಮುಂದೆ ಬೀಳಬಾರ್ದು, ಯಾಕಂದ್ರೆ ಬಿದ್ದರೆ ನಮ್ಮನ್ನ ಕೆಟ್ಟದಾಗೆಲ್ಲ ತೋರಿಸ್ತಾರೆ ಇವ್ರು ಅಂತ. ಒಂದು ಥಿಂಕ್ ನಮ್ಗೆ ಏನಾರು ಆ ಥರ ಅನಿಸ್ಬಿಡ್ತ ಅಂದ್ರೆ ನಮ್ಮ ಲೈಫಲ್ಲಿ ನಾವು ಅರ್ಧ ಸೆಟ್ಲ್ ಆಗದಂಗೆ. ಅಂದ್ರೆ ನಾವು ನಮ್ಮ ಲೈಫಲ್ಲಿ ಗೋಲ್ ರೀಚ್ ಆಗಕ್ಕೆ ಒಂದು ಸ್ಟೆಪ್ ಮುಂದೆ ಒಂದು ಸ್ಟೆಪ್ ನಾವು ತಲುಪಿದೀವಿ ಅಂತ. ಆ ಥರ ಅಂದ್ರೆ ನಮ್ಮ ರಿಲೇಟಿವಲ್ಲಿ ನಮ್ಮನ್ನ ಯಾರು ನಮಗೆ ಕೆಟ್ಟದಾಗಿ ನಮ್ಮನ್ನು ಹೊರಗಡೆ ತೋರಿಸ್ತಾರೆ ನೋಡಿ, ಅಂಥವ್ರ ಎದುರಿಗೆ ನಾವು ಅಂಥವ್ರು ಈ ಥರ ಮಾಡ್ತಾರಂತ ನಮ್ಗೆ ಗೊತ್ತಾದ ತಕ್ಷಣ ನಾವು ಇದಾಗ್ಬಿಡ್ತೀವಲ್ಲ, ಅಲರ್ಟ್ ಆಗ್ಬಿಡ್ತೀವಲ್ಲ. ಅದ ನೋಡ್ರಿ ನಮ್ಮ ಜೀವನದಾಗ ಫಸ್ಟ್ ಪಾಯಿಂಟ್, ನಾವು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಒಂದು ಈ ಲವ್ ಫೇಲ್ಯೂರ್ ಅಂತ ಹೇಳಿದ್ನಲ್ಲ, ಎಲ್ಲ ಆಲ್ಮೋಸ್ಟ್ ಇರ್ತೈತಿ. ಎಲ್ಲರೂ ಅಂತಲ್ಲ, ಆಲ್ಮೋಸ್ಟ್ ಅವ್ರ ಲೈಫಲ್ಲಿ ಲವ್ ಫೇಲ್ಯೂರ್ ಆತಂದ್ರೆ ಒಬ್ಬೊಬ್ರು ಏನಂತಾರೆ, ಒಬ್ಬೊಬ್ರ ತಲೆಯಲ್ಲಿ ಏನು ನೋಡುತ್ತಂದ್ರೆ ನಾವು ನಮ್ಗೆ ಯಾರೂ ಇಲ್ಲ, ಈ ಪ್ರೀತಿಸಿದ ಹುಡುಗಿನೂ ಕೈ ಕೊಟ್ಟೋದ್ಲ,
ಮತ್ತು ಮನೆಗೆ ಹೋದ್ರೆ ಮರ್ಯಾದೆ ಇಲ್ಲ, ದುಡಿಬೇಕು, ಇಲ್ಲಾಂದ್ರೆ ಹಂಗೆ ಹಿಂಗಂತ ಒಂದು ತಲೆ ಬರ್ತೈತಿ. ಒಬ್ಬೊಬ್ರು ಆತ್ಮಹತ್ಯೆನೂ ಮಾಡ್ಕೊತಾರೆ, ಅಂದ್ರೆ ಸೂಸೈಡ್ ಅಟೆಂಡ್ಮೆಂಟು ಮಾಡ್ತಾ. ಬಟ್ ನಾ ಹೇಳೋದೇನಂದ್ರೆ, ನೀವು ಅಲ್ಲೇ ನಿಮ್ಮ ಲೈಫಲ್ಲಿ ಮೇನ್ ಟರ್ನಿಂಗ್ ಪಾಯಿಂಟ್ ಸಿಗೋದ ನಿಮ್ಗೆ ಅಲ್ಲಿ. ಯಾಕಂದ್ರೆ ನಮಗೆಲ್ಲರೂ ಅಸಹ್ಯ ಮಾಡ್ತಾರೆ, ನಮ್ಮ ಬಿಟ್ಟು ಹೋಗ್ತಾರೆ ಅಂದಮೇಲೆ ನಮ್ಮ ಕಡೆ ಏನೂ ಇಲ್ಲ ಅಲ್ವಾ. ನಾವು ಒಂದು ಸಲ ನಾವೆಲ್ಲ ನಾವು ಮಾಡ್ಬೇಕು. ಅಂದ್ರೆ ನಾವು ಮಾಡ್ಬೇಕು ಯಾವ ಥರ ಅಂದ್ರೆ, ಅದು ಅವ್ರು ಈಗ ನಮ್ಮ ಕಡೆ ಏನೂ ಇಲ್ಲ ಅಂತ ಬಿಟ್ಟು ಹೋಗ್ಯಾರಲ್ಲ, ಅವ್ರು ರಿಟರ್ನ್ ನಮ್ಮ ಕಡೆ ಬರ್ಬೇಕು. ಆ ಥರ ಏನಾರು ಒಂದು ಅಚೀವ್ ಮಾಡ್ಬೇಕಂತ ಯಾರು ಧೈರ್ಯ ತೊಗೊಂಡು ನಿಂದಿರ್ತಾನೋ ಅವ್ನು ನಿಜವಾಗ್ಲೂ ಸಕ್ಸಸ್ ಆಗ್ತಾನೆ. ಇನ್ನೊಂದು ಏನಂದ್ರೆ, ನಿಮ್ಮ ಲೈಫಲ್ಲಿ ನೀವು ಎಷ್ಟು ಸಲ ಸೋಲ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸೋತ್ರೂ ಮತ್ತೆ ಎದ್ದು ಬರ್ತೀರಲ್ಲ ಅದು ಇಂಪಾರ್ಟೆಂಟ್ ಮೋಸ್ಟ್. ನೀವು ಒಂದು ಜೀವನದಾಗ ನಿಮ್ಗೆ 10 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಸೋಲಿ ಪರವಾಗಿಲ್ಲ, ಅದ್ರ ಪ್ರಯತ್ನ ಪಡ್ತೀರಿ, ಯಾವತ್ತಾರ ಒಂದೊಂದು ದಿನ ಸಕ್ಸಸ್ ಆಗೇ ಆಗ್ತೀರಿ. ಅದು ನಂಗೆ ಗೊತ್ತಿದೆ, ಅದು ತುಂಬ ಚೆನ್ನಾಗಿ ಗೊತ್ತು ನಮ್ಗೆ. ಯಾಕಂದ್ರೆ ನಾನು ನೋಡೀನಿ, ಎಲ್ಲರೂ ಇಲ್ಲಿಂದ ಬೆಳೆದಿರಿ. ಇನ್ನೊಂದು ಥಿಂಕ್ ಏನು ಹೇಳ್ಬೇಕು ನಿಮ್ಗಂದ್ರೆ, ಈಗ ನೀವು ಅಂತೀರಿ ಏನಪ್ಪ, ಈಗ ನಂಬಿಕೆ ಆಗಿರ್ತೀರಲ್ಲ, ಅಂದ್ರೆ ನಾನಾದರೂ ಅಷ್ಟೇ. ಏನಂದ್ರೆ ನಂಬಿಕೆ ಯಾರು ಆಗಿರ್ತಾರೆ ನೋಡು, ನಾವು ಏನಂತೀವಿ, ಯಪ್ಪ ಅವ್ರಂಗೆ ಇರ್ಬೇಕಪ್ಪ ಲೈಫ್ ಚಂದ ನೋಡು, ಅವರೆಲ್ಲ ಎಷ್ಟು ಚೆನ್ನಾಗಿರೋ ಬಟ್ಟೆ ಊಟಾರ ಹಂಗೆ ಹಿಂಗಂತ. ಆದ್ರೆ ಇನ್ನೂ ನಂಬಿಕೆ ಕೆಳಗಡೆ ಇರೋ ಜನ ಏನಂತಾರ, ನಮ್ಮಂಗೆ ಇರ್ಬೇಕಪ್ಪ ಅಂದ್ರೆ ಅವ್ರು ಥಿಂಕ್ ಮಾಡೋದು, ಇವ್ರಂಗೆ ಇರ್ಬೇಕಪ್ಪ ಅಂತಂದು. ನಂಬಿಕೆ ಕೆಳಗಡೆ ಇರೋ ಜನ ಎಲ್ಲರ ಲೈಫು ಸೇಮ್ ಆಗಿರಲ್ಲ. ನಾವು ಬದಲು ಮಾಡ್ಕೋಬೇಕಷ್ಟೇ. ನಾವು ಬದಲು ಮಾಡ್ಕೊಂಡ್ರೆ ಅಷ್ಟೇ ನಮ್ಮ ಜೀವನದಾಗ ನಾವು ಸಕ್ಸಸ್ ಆಗ್ತೀವಿ. ನೀವು ಒಂದು ಥಿಂಗ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಏನಂದ್ರೆ, ನೀವು ಅವ್ರಂಗೆ ಇವ್ರಂಗೆ ನಾನು ಇರ್ಬೇಕು ಅನ್ನೋದಕ್ಕಿಂತ ನೀವು ಯಾವ ಥರ ಆಗ್ಬೇಕಂದ್ರೆ, ನೋಡಪ್ಪ ಅವನಂಗೆ ನಾನು ಇರ್ಬೇಕಂತ ಅನ್ಕೋಬೇಕು. ಅವ್ರು ಆ ಥರ ನೀವು ಆಗ್ಬೇಕು ಜೀವನದಾಗ. ಅವಾಗ ನಿಮ್ಮ ಬದುಕಿಗೆ ಒಂದು ಅರ್ಥ ಸಿಗುತ್ತೆ. ಒಬ್ಬೊಬ್ರ ತಂದೆ ತಾಯಿ, ಎಲ್ಲ ತಂದೆ ತಾಯಿನೂ ಹಂಗೆ ಇರಲ್ಲ. ಒಬ್ಬರು ತಂದೆ ತಾಯಿ ಇರ್ತಾರೆ, ಬಟ್ ಒಬ್ಬೊಬ್ರು ತಂದೆ ತಾಯಿ ಹೆಂಗಿರ್ತಾರೆ ಅಂದ್ರೆ, ತಮ್ಮ ಮಕ್ಕಳು ಚೂರಿ ಅಲ್ಲಿ ಎಡು ಬಿಡ್ತಾರೇನೋ, ಜೀವನದಾಗ ತಪ್ಪದಾರಿ ಹಿಡಿತಾರೇನೋ ಅಂತಂದು ಅಂಜಿಕೆ ಅವ್ರನ್ನ ಸ್ವಲ್ಪ ಅಂದ್ರೆ, ಈಗ ನಾವು ಯಾವ ಥರ ಅಂದ್ರೆ, ತಂದೆ ತಾಯಿ ಹೆಂಗಿರ್ತಾರಂದ್ರೆ, ಮಗಗೆ ಚೂರು ಏಟಾದ್ರೆ ಸಾಕು ತಾಯಿ ಕಣ್ಣಂಗೆ ನೀರು ಬರ್ತಾವೆ. ಆ ಥರನೂ ತಾಯಿ ಇರ್ತಾವೆ. ಒಂದು ತಂದೆ ಹೆಂಗಿರ್ತಾರಂದ್ರೆ, ನನ್ನ ಮಗ ಕಷ್ಟಪಡತ್ತಾನ, ಸೊ ಅವನು ಎಷ್ಟು ದಿವಸ ಅಂತ ಕಷ್ಟಪಡ್ತಾನೆ, ನಾವು ಕೊಡ್ಬೇಕಲ್ಲ ಅಂತ ಆ ಥರ ಒಂದು ಥಿಂಕ್ ಇರ್ತದೆ. ಎಲ್ಲ ತಂದೆ ತಾಯಿನೂ ಸೇಮ್ ಇರಲ್ಲ, ಬಟ್ ಡಿಫ್ರೆಂಟ್ ಆಗಿರ್ತಾರೆ. ಎಲ್ಲರ ಲೈಫು ಸೇಮ್ ಇರಲ್ಲ. ಈಗ ನನ್ನ ಲೈಫಲ್ಲಿ ಪ್ರಾಬ್ಲಮ್ ಇರೋದು ನಿಮ್ಮ ಲೈಫಲ್ಲಿ ಇಲ್ಲ, ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಇರೋದು ನನ್ನ ಲೈಫಲ್ಲಿ ಇಲ್ಲ. ಹಂಗೆ ಯಾರ ಲೈಫು ಸೇಮ್ ಇರಲ್ಲ. ಬಟ್ ನಾವು ಬದಲು ಮಾಡ್ಕೋಬೇಕು. ಒಂದ್ಸಲ ನಾವು ಬದಲು ಮಾಡ್ಕೋಬೇಕಂತ ಆ ಕಡೆ ಇಳಿದ ಮೇಲೆ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು. ಏನಾಗುತ್ತೆ ನಮ್ಮ ಕೈಲಿ ಅದನ್ನು ಮಾಡೋಕ್ಕಾದ್ರೆ ಅದನ್ನು ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳೋಕ್ಕಿಂತ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ರಿ. ಯಾಕಂದ್ರೆ ಕೆಟ್ಟದ್ದು ಮಾಡಿದ್ರೆ ಏನು, ನಮ್ಮ ತಂದೆ ತಾಯಿಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು. ಸೊ ಕೆಟ್ಟದ್ರಿಂದ ಏನು ಸಿಗಲ್ಲ ನಮಗೆ. ಒಳ್ಳೇದು ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿರಿ. ಯಾಕಂದ್ರೆ ಒಳ್ಳೇದು ಮಾಡ್ಬೇಕು. ಯಾಕಂದ್ರೆ ಒಳ್ಳೇದೇ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನೀವು ನಿಮ್ಮ ಲೈಫಲ್ಲಿ ಎಷ್ಟು ಭಾರಿ ಸೋಲ್ತಿರೋ ಅದಲ್ಲ, ಸೋತ್ರೂ ಒಂದು ಥಾಟ್ ನಿಮ್ಮ ಬ್ರೈನಿಗೆ ಮತ್ತು ನಿಮ್ಮ ಮನಸ್ಸಿಗೆ ಹೇಳ್ಬಿಟ್ರಿ, ಏನು ಗೊತ್ತಾ, ಈ ಸಲ ಪ್ರಯತ್ನಿಸ, ಈ ಸಲ ನೀನೇ ಗೆಲ್ತಿ ಅಂತ ಒಂದು ಥಾಟ್ ನೀವು ನಿಮ್ಮ ಬ್ರೈನಿಗೆ ಹೇಳ್ರಿ, ಆಟೋಮೆಟಿಕ್ ಆ್ಯಕ್ಟಿವ್ ಆಗುತ್ತೆ. ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆತಂದ್ರೆ ನೀವು ಆ್ಯಕ್ಟಿವ್ ಆಗ್ತೀರಿ. ಆಲ್ಮೋಸ್ಟ್ ನೀವು ಸಕ್ಸಸ್ಫುಲ್ ಆಗೋದು ಯಾರ ಕಡೆ ತಿಳಿಯೋಕ್ಕಲ್ಲ. ಯಾಕಂದ್ರೆ ಅದು ನಾವು ನಮ್ಮ ಬ್ರೈನಿಗೆ ನಾವು ನೆಗೆಟಿವ್ ಕೊಡಬಾರ್ದು. ಅಪ್ಪ ನಂಗೆ ಕೈಲಾಗಲ್ಲ, ಬಿಟ್ಬಿಡ್ಬೇಕು, ನಂಗೆ ಕೈಲಾಗಲ್ಲ, ಇವೆಲ್ಲ ಬೇಡ ಅಂತಂದು ನಾವು ನಮ್ಮ ನೆಗೆಟಿವ್ ಥಾಟ್ ಕೊಟ್ರೆ ಅದನ್ನು ಅದ್ರ ಕೈಲಿ ಏನಾಗಲ್ಲ, ಅದು ನೆಗೆಟಿವ್ ಆಗಿ ತಿಳ್ಕೊಂಡು ಸುಮ್ಮನೆ ಆಗ್ಬಿಡ್ತೈತಿ. ಅದೇ ನಾವು ಪಾಸಿಟಿವ್ ಆಗಿ ನಮ್ಮ ಕೈಲಿ ಆಗಲ್ಲ ಅಂದ್ರೂ ಮಾಡ್ಬೇಕಂತ ಒಂದು ಛಲ ಇತ್ತಂದ್ರೆ ಮಾಡೇ ಮಾಡ್ತೀವಿ. ಅದು ಎಂಥ ಕಷ್ಟ ಬಂದರೂ ಮಾಡ್ತೀವಿ, ಎಂಥ ಸೋಲ್ ಬಂದರೂ ನಾವು ಮಾಡೇ ಮಾಡ್ತೀವಿ. ಆ ಥರ ನಮ್ಮ ಲೈಫಲ್ಲಿ ಎಲ್ಲ ಒಂದು ಹೇಳ್ತೀನಿ ಕೇಳ್ರಿ, ನಿಮ್ಮ ಲೈಫಲ್ಲಿ ದೇವ್ರು ಅನ್ಕೊಬಂದು ನೀವು, ಯಪ್ಪ ನನಗೂ ಇಂಥ ಮಿಡಲ್ ಕ್ಲಾಸ್ ಒಳಗೆ ಹುಟ್ಟಿಸ್ಬಿಟ್ಟಾನ, ನಾವು ದುಡ್ಡಿರೋರ ಕಡೆ ಹುಟ್ಟಿದ್ರೆ ನಾವು ಮೆರಿಬೋದಂತ. ಒಂದು ಹೇಳ್ತೀನಿ ಕೇಳ್ರಿ, ದೇವರು ಯಾವತ್ತೂ ಯಾರನ್ನೂ ಸುಮ್ಮನೆ ಸೃಷ್ಟಿ ಮಾಡಿರಲ್ಲ. ಮಾಡ್ಯಾನಂದಮೇಲೆ ನೀವು ಅದರಿಂದ ಎದ್ದು ಬರೋಂಥ ತಾಕತ್ತು, ಆ ಸೌರ್ಯ ನಿಮ್ಮ ಕಡೆ ಐತಿ ಅಂತಲೇ ಅರ್ಥ. ಸೊ ನೀವು ಅಲ್ಲಿಂದ ಎದ್ದು ಬರೋಕ್ಕೆ ಟ್ರೈ ಮಾಡಿರಿ. ಆಗುತ್ತಾ ಬಿಡುತ್ತೆ ಎರಡನೇ ಪ್ರಶ್ನೆ. ಪ್ರಯತ್ನ ಪಟ್ಟರೆ ಆಟೋಮೆಟಿಕ್ ನಿಮ್ಮ ಗುರಿ ನೀವು ತಲುಪ್ತೀರಿ. ಅದನ್ನು ನಾನು ಹೇಳತ್ತಿಲ್ಲ, ತುಂಬ ಎಲ್ಲ ಕಡೆನೂ ಆ ಬುಕ್ ಒಳಗಡೆ ಆ ಥಾಟ್ ಒಂದು ಮೆನ್ಷನ್ ಐತಿ. ಪ್ರಯತ್ನ ಪಡ್ತಿರ್ಬೇಕು, ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪ್ರಯತ್ನ ಪಟ್ಟರೆ ಎಲ್ಲನೂ ಆಗುತ್ತೆ. ಯಾಕಂದರೆ ಇದು ಎಲ್ಲ ಈ ಜಗತ್ತೊಳಗೆ ಪ್ರಯತ್ನ ಪಡೆದಿದ್ರೆ ಏನೂ ಆಗಲ್ಲ. ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು, ಅದನ್ನು ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಬಟ್ ನಾನು ಹೇಳೋದು ಮಾತ್ರ ಒಳ್ಳೇದಕ್ಕೆ ತೊಗೊಳ್ರಿ, ಕೆಟ್ಟದಕ್ಕೆ ಮಾತ್ರ ಯೂಸ್ ಮಾಡ್ಕೊಬೇಡ್ರಿ. ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡಿರಿ. ಜೀವನದಾಗ ಎಲ್ಲ
ಆಟೋಮೆಟಿಕ್ ನೀವೇನು ನಿಮ್ದೇನು ತಲೆಗೆ ಏನಿರ್ಬೇಕು ಎಲ್ಲ ನಾನು ನೋಡಿರಂಗೆ ಎಲ್ಲ ಮಿಡಲ್ ಕ್ಲಾಸ್ ಜನಕ್ಕೆ ಡ್ರೀಮ್ ಇರ್ತೈತಿ. ಯಾವ ಥರ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು, ಇನ್ನು ಫ್ಯಾಮ್ಲಿ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಎಲ್ಲ ಡ್ರೀಮ್ ಇರ್ತಾವೆ. ನೋಡಿರಿ ನಿಮ್ಮ ಲೈಫಲ್ಲಿ ಯಾವ ಥರ ಟರ್ನ್ ಆನ್ ಮಾಡ್ಕೋಬೇಕು ಮಾಡ್ಕೋರಿ. ಬಟ್ ಲೈಫ್ನ ಯಾವತ್ತೂ ಸಕ್ಸಸ್ ಆಗೋ ಕಡೆ ಪ್ರಯತ್ನ ಪಡ್ರಿ. ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ಕಿವಿ ಕೊಡಬೇಡ್ರಿ. ಜನಗಳು ಮಾತಾಡ್ತಾರೆ ರೀ, ಜನಗಳಿಗೇನು ಯಾರು ದುಡ್ಡು ಕೊಡ್ಬೇಕಾ ಮಾತಾಡೋಕ್ಕೆ? ಇಲ್ಲ, ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಈಗ ಊಟ ಅವ್ರದ್ದು, ಕೂಳ ಅವ್ರದ್ದು, ರೊಕ್ಕ ಎಲ್ಲ ಅವ್ರದ್ದು. ಅವ್ರು ಮಾತಾಡ್ತಾರೆ, ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಾರ್ದು. ಅವ್ರಿಗೆ ಮಾತಾಡೋದು ಬಿಟ್ರೆ ಇನ್ನೇನೋ ಬರಲ್ಲ. ಈಗ ಮಾತಾಡೋಕೆ ಬಿಟ್ಟರೆ ಏನೋ ಬರಲ್ಲ. ನೀವು ಯಾಕೆ ತಲೆ ಕೆಡಿಸ್ಕೊಂತೀರಿ? ನಿನ್ನ ತಲೆಗೇನಿರ್ಬೇಕು, ನಾನು ಸಕ್ಸಸ್ ಆಗಬೇಕು ನನ್ನ ಶ್ರಮದಿಂದ. ಅದೊಂದು ತಲೆಗಿತ್ತಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ರೀ. ಮಾತಾಡ್ತಾರೆ, ಅವ್ರು ಮಾತಾಡಿ ಊರು ಮಂದಿ 100 ಮಾತಾಡಲಿ ಬಿಡ್ರಿ, ನಿಮ್ಗೇನು ರೀ? ನಿಮ್ದೇನು, ನಿಮ್ಮ ಸಕ್ಸಸ್ ನೀವು ರೀಚ್ ಆಗ್ಬೇಕು, ನಿಮ್ಮ ಗೋಲ್ ನೀವು ರೀಚ್ ಆಗ್ಬೇಕು ಅಷ್ಟೆ. ಮಾತಾಡ್ತಾರೆ ಜನಗಳ ಬಗ್ಗೆ ತಲೆನೇ ಕೆಡಿಸ್ಕೊಬಿಡ್ರಿ. ಜನಗಳು ಅಮ್ಮ ಇರೋದ ಮಾತಾಡೋಕೆ, ನಮ್ಗೆ ಆಗದೆ ಇರೋರು 100 ಮಾತಾಡ್ತಾರೆ ರೀ. ಯಾಕೆ ತಲೆ ಕೆಡಿಸ್ಕೊತೀರಿ? ಅಂದ್ರೆ ಜನಗಳು ಹೆಂಗಂದ್ರೆ, ಈಗ ಇನ್ನೊಬ್ರು ಮಾತಾಡ್ತಾರಂತ ಯಾವತ್ತೂ ನೀವು ತಲೆ ಕೆಡಿಸ್ಕೊಬಿಡ್ರಿ. ಮಾತಾಡೋರು ಮಾತಾಡಲಿ. ಈಗ ಎಲ್ಲ ಥರನೂ ಮಾತಾಡ್ತಾರೆ. ನೀವು ಕೆಡ್ದಾಗಿದ್ರೆ ಕೆಡ್ದಾಗೂ ಮಾತಾಡ್ತಾರೆ, ಒಳ್ಳೆಯವ್ರಾಗಿದ್ರೆ ಒಳ್ಳೇದೂ ಮಾತಾಡ್ತಾರೆ. ಅವರಿಗೆಲ್ಲ ತಲೆ ಕೆಡಿಸ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮ್ಮ ಲೈಫ್ ನಿಮ್ಮ ತಲೆಗೇನಿರ್ಬೇಕು, ನಮ್ಮ ತಂದೆ ತಾಯಿ ಒಳ್ಳೆಯವ್ರಾಗಿರ್ಬೇಕು, ಒಳ್ಳೆಯವ್ರಾಗಿ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನಿಮ್ಮ ತಲೆಯಲ್ಲಿದ್ದರೆ ಮುಗೀತು. ನೀವು ಆಟೋಮೆಟಿಕ್ ನಿಮ್ಮ ಗೋಲ್ ಕಡೆ ನೀವು ಹೊಂಟ್ರೆ ನಿಮ್ಮ ತಡೆಯೋಕ್ಕೆ ಯಾರ ಕಡೆಯೂ ಸಾಧ್ಯ ಇಲ್ಲ ರೀ. ಒಂದು ಸಲ ಪ್ರಯತ್ನ ಪಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ.